ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲಿಂದ ಹೊರಗಡೆ ಬಂದ ಮೇಲೆ ಎಲೆಕ್ಷನ್ಗೆ ಏನಾದರೂ ನಿಂತ್ಕೊಂಡ್ರೆ ತಮಿಳುನಾಡಿನಲ್ಲಿ ವಿಜಯ್ ಏನು ಮಾಡಿದ್ರು ಅದೇ ಥರ ಮಿರಾಕಲ್ ಮಾಡ್ತಾರೆ. ಚಾಲೆಂಜಿಂಗ್ ಸ್ಟಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಅಷ್ಟು ಫ್ಯಾನ್ ಬೇಸ್ ಇದೆ. ಅವರು ನಮ್ಮ ಬಾಸ್ ಬರ್ತಾರೆ ನಿಂತ್ಕೊತಾರೆ ಅಂತ ಅವರ ಅಭಿಮಾನಿಗಳು ಅಲ್ಲಲ್ಲಿ ಕಮೆಂಟ್ ಹಾಕೋದು ನಾನು ನೋಡಿದ್ದೆ. ಅದೇ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ನಿಮಗೇನು ಅನಿಸ್ತು? ದರ್ಶನ್ ಇವಾಗ ಕೊಲೆ ಆರೋಪದಲ್ಲಿ ಜೈಲಲ್ಲಿದ್ದಾರೆ, ಇನ್ನೂ ವಿಚಾರಣೆ ಮುಗಿದಿಲ್ಲ. 1 ವರ್ಷದಲ್ಲಿ ಮುಗಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಆದೇಶ ಮಾಡಿ, ಬಹುಶಃ 1 ವರ್ಷದಲ್ಲಿ ಆದೇಶ ಬರಬಹುದು. ಆ 1 ವರ್ಷದಲ್ಲಿ ಏನಾದರೂ ದರ್ಶನ್ ಅಪರಾಧಿ ಅಂತ ಆಯಿತು ಅಂದರೆ, ಅಥವಾ ಅದೇನೋ 2 ವರ್ಷನೋ 3 ವರ್ಷನೋ ಒಂದು ಕ್ಲಾಸ್ ಇದೆ, 2 ವರ್ಷಕ್ಕಿಂತ ಹೆಚ್ಚಿನ ಕೆಲವೊಂದು ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದೆ ಅಂದರೆ ದರ್ಶನ್ ಎಲೆಕ್ಷನ್ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದ ಕಾನೂನಲ್ಲಿ ಅವಕಾಶವೇ ಇಲ್ಲ. ದರ್ಶನ್ ಅಪರಾಧಿ ಅಂಥೇಳಿ 3 ವರ್ಷ 4 ವರ್ಷ 5 ವರ್ಷ ಜೈಲು ಶಿಕ್ಷೆ ಆಯಿತು ಅಂದರೆ ದರ್ಶನ್ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಸರಿ, ನಿರಪರಾಧಿ ಅಂದರೆ ಮಾತ್ರ ನಿಲ್ಲಬೇಕು. ನಿರಪರಾಧಿ ಆಗಿದ್ದಾರೆ ಅಂದರೆ ನಿರಪರಾಧಿ ಪ್ರೂವ್ ಆಗಿದೆ ಅಲ್ವಾ, ಯಾರು ಬೇಕಾದ್ರೂ ನಿಲ್ಬಹುದಲ್ವಾ? ಆದರೆ ಇಲ್ಲಿ ತನಕದ ದರ್ಶನ್ ಆ ಗುಣಗಳನ್ನು ಮತ್ತು ಇದನ್ನು ನೋಡಿದಾಗ ದರ್ಶನ್ ಈಸ್ ನಾಟ್ ಸಮ್ ಒನ್ ವಿ ಶುಡ್ ರೆಸ್ಪೆಕ್ಟ್ ಆ್ಯಂಡ್ ಫಾಲೋ. ಯಾವ ತತ್ವ ಸಿದ್ಧಾಂತ ನಡವಳಿಕೆ ದರ್ಶನ್ದು ಸಮಾಜಕ್ಕೆ ಮಾದರಿಯಾಗಿದೆ. ಕುಡಿದದ ಅಮಲಿನಲ್ಲಿ ಹಲ್ಲೆ ಮಾಡಿದ್ದಾರೆ ಅಂತಿದೆ. ಒಂದು ಕಡೆ ಅಲ್ಲ, 2-3 ಕಡೆಗಳಲ್ಲಿ ಸ್ಕೈ ಬಾರ್ ಅಂತ ಒಂದರಲ್ಲಿ ಅಲ್ಲೂ ಒಂದು ಇಶ್ಯೂ ಮಾಡ್ಕೊಂಡಿದ್ರು. ಸೊ ಈ ತರಹದ ದೌರ್ಬಲ್ಯಗಳಿರುವಂಥ ವ್ಯಕ್ತಿ ದರ್ಶನ್. ಆ ಮನುಷ್ಯನಿಗೆ ಒಂದು ಹಂತದಿಂದ ಒಳ್ಳೆಯ ಜನರ ಸಂಪರ್ಕ ಆಗಿಲ್ಲ. ಇವರಿಗೆ ಯಾವುದೋ ಒಂದು ಶಕ್ತಿ ಇವರನ್ನು ಅಲ್ಲಿ ತನಕ ತಂದಿರುತ್ತೆ. ಆ ಶಕ್ತಿಗೆ ಗೌರವ ಕೊಡಬೇಕಲ್ವಾ? ಭಾಳ ದೊಡ್ಡ ಏನು ಫ್ಯಾನ್ ಬೇಸು ಮತ್ತು ಪ್ರಭಾವ, ಜನಪ್ರಿಯ ನಟ ಆಗಬೇಕು ಅಂದರೆ ಏನೆಲ್ಲ ಕೂಡಿರಬೇಕು. ಅದನ್ನು ನೀವು ಸದ್ಬಳಕೆ ಮಾಡ್ಕೊಳ್ಳಿಲ್ಲ ಅಂದರೆ ಅದೇ ನೋಡಿ, ಪುನೀತ್ ರಾಜ್ಕುಮಾರ್ ಜನರ ಹೃದಯಕ್ಕೆ ಹೋಗ್ಬಿಟ್ರು. ಸತ್ತ ಮೇಲೆ ಅಲ್ಲ, ಸಾಯೋದಕ್ಕೆ ಮೊದಲೇ ಅವ್ರು ಎಷ್ಟು ವಿನಮ್ರತೆಯಿಂದ, ಎಷ್ಟು ಸೌಜನ್ಯದಿಂದ ನಡ್ಕೊಳ್ತಾ ಇದ್ರು ಜನರ ಜೊತೆ. ವಿಶೇಷವಾಗಿ ಇದು ಕೌನ್ ಬನೇಗಾ ಕರೋಡ್ಪತಿ ಇದರಲ್ಲೆಲ್ಲ. ಸೊ ಆ ರೀತಿ ಅವ್ರದ್ದು ಸಿನಿಮಾಗಳು, ದರ್ಶನ್ ಸಿನಿಮಾಗಳು ಅಷ್ಟು ಇಟ್ಟಾಗಿದೆಯಲ್ಲ ಗೊತ್ತಿಲ್ಲ ನನಗೆ, ಯಾಕಂದ್ರೆ ನಾನು ಇಬ್ಬರದೂ ಥಿಯೇಟ್ರಲ್ಲಂತೂ ಯಾವುದೂ ನೋಡಿಲ್ಲ ಇಬ್ಬರದೂ. ಆದರೆ ಜನರ ಪ್ರೀತಿನ ಹೆಂಗೆ ಗಳಿಸಿದ್ರು ಪುನೀತು. ಒಂದು ಕೆಟ್ಟ ಅಭ್ಯಾಸ ತೋರಿಸ್ಲಿಲ್ಲ, ಕೆಟ್ಟ ಹವ್ಯಾಸ ಇರಲಿಲ್ಲ, ಅಥವಾ ಇದ್ರೂ ಅದು ಜನಕ್ಕೆ ಕಾಣಿಸ್ತಿಲ್ಲ, ಆ ರೀತಿ ನಡ್ಕೊಂಡ್ರು. ಅದೇ ದರ್ಶನ್ ಇಲ್ಲ, ಜನರಿಗೆ ಒಂದು ಒಳ್ಳೆ ಮಾಡಿಲ್ಲ ಅಲ್ಲ. ಸೊ ಹಾಗಾಗಿ ಆಗಲೇ ಹೇಳಿದಂಗೆ ಟಿ ಕೆ ಶಿವಕುಮಾರ್ ತರದವ್ರು ಮುಖ್ಯಮಂತ್ರಿ ಆದಾಗ ನಾವು ಹೇಗೆ ಅದು ನಮಗೆ ಹೆಮ್ಮೆ ಅಲ್ವೋ, ದರ್ಶನ್ ತರದವ್ರು. ಆದರೆ ಆಗಲೇ ಇನ್ನೊಂದು ಮಾತು ಹೇಳ್ತೀನಿ, ಆಗಲೇ ಹೇಳಿದ್ದನ್ನೇ ಹೇಳ್ತೀನಿ. ದರ್ಶನ್ ತಾನೆಲ್ಲೋ ಮಾಡಿದ್ದು ಎಡುವಿದೆ, ತಪ್ಪು ಮಾಡಿದೆ, ಇಲ್ಲ ನಾನು ಇದೇ ತಪ್ಪು ಮಾಡಿದೆ ಅಂತ ಅಂದ್ಕೊಂಡು, ಈ ತಪ್ಪಿಗೆ ನಾನು ಇನ್ನು ಮೇಲೆ ಈಗ ಬದಲಾಗ್ತೀನಿ ಅಂದ್ಕೊಂಡು, ಒಂದು ಕನ್ನಡದಲ್ಲ ದೇಶ ಭಾಷೆಗಳಲ್ಲಿ ಎಲ್ಲದರಲ್ಲೂ ಇರಬಹುದು, ನದಿ ಮೂಲವನ್ನು ನೋಡಬೇಡಿ, ನದಿ ಮತ್ತು ಋಷಿ ಮೂಲವನ್ನು ಹುಡುಕಬೇಡಿ ಅಂತ. ಅನೇಕ ಋಷಿಗಳಾದಂಥವರು, ಋಷಿಗಳು ಅವರ ಹಿಂದಿನ ಆಶ್ರಮದಲ್ಲಿ ಅಥವಾ ಬಾಲ್ಯದಲ್ಲಿ ಇನ್ನೊಂದರಲ್ಲಿ ಭಾಳ ಕೆಟ್ಟವರಾಗಿದ್ದರು ಅಂತ. ವಾಲ್ಮೀಕಿ ಒಬ್ಬ ಕಲೆಗಡುಕ ಬೇಟೆಗಾರ ಅಂತ. ಸೊ ಹಾಗಾಗಿ ಋಷಿ ಮೂಲವನ್ನು ಮತ್ತು ನದಿ ಮೂಲವನ್ನು ಹುಡುಕಬೇಡಿ ಅಂತೀವಿ. ಸೊ ಹಾಗಾಗಿ ಯಾರು ಬೇಕಾದರೂ ಋಷಿಗಳಾಗಬಹುದು. ದರ್ಶನ್ ಆ ಥರಕ್ಕೆ ಋಷಿಯಾಗಿ ಬಂದರೆ ಆ ಮನುಷ್ಯನ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಯಾವುದೇ ಹಿಪಾಕ್ರಸಿ ಇಲ್ಲದೆ ಅವ್ರು ಪರಿವರ್ತನೆ ಆಗಿದ್ದಾರೆ ಅಂದರೆ, ನನ್ನ ಉಳಿದ ಜೀವನವನ್ನು ನಾನು ಸಾರ್ಥಕವಾಗಿ ಸಮಾಜಕ್ಕೆ ಕೊಡೋದ್ರ ಮೂಲಕ ಬದುಕ್ತೀನಿ ಅಂದರೆ ಈಸ್ ವೆಲ್ಕಮ್ ಅಲ್ವಾ? ವೆಲ್ಕಮ್. ಅದಿಲ್ಲದೆ ಅದೇ ದರ್ಪ ದಿಮಾಕಿನಲ್ಲಿ ಮಾಡಿದ್ದೆಲ್ಲ ಸರಿ ಅಂದ್ಕೊಂಡು ಬಂದರೆ ಅದನ್ನು ನಾವ್ಯಾರಾದ್ರೂ ಒಪ್ಕೊಂಡ್ರೆ ಮತ್ತೆ ಅದು ನಮ್ಮದೇ ತಪ್ಪು. ಜೈಲಿಗೆ ಹೋಗಿ ಬಂದಮೇಲೆ ಚೇಂಜ್ ಆಗ್ತಾರೆ ಅಂತ ಆಗಲಿ. ಜೈಲು ಅಂದರೆ ಏನು? ಸುಧಾರಣಾ ಸಂಸ್ಥೆಗಳು, ಏನು ಕರೆಕ್ಷನಲ್ ಫೆಸಿಲಿಟೀಸ್. ಅಪರಾಧಿ ಆದವನು, ಹೀನ ಕೃತ್ಯಗಳನ್ನು ಎಸಗುವಂಥವನು ಅವನೊಂದೆರಡು ದಿವಸ ಅಲ್ಲಿ ಇಟ್ಟು ಅವನೇನು ಬೇರೆ ಏನು ಮಾಡದಿರೋ ಹಂಗೆ ಮಾಡಿ, ಅವನು ತನ್ನಿಂದ ತಾನೇ ಆತ್ಮಾವಲೋಕನ ಮಾಡ್ಕೊಳ್ಳುವ ಹಾಗೆ ಮಾಡಿ, ಅವನು ಹೊರಗಡೆ ಬಂದಾಗ ಇಲ್ಲಪ್ಪ ನಾನು ಅದಾಗಬಾರ್ದು, ನಾನು ತಪ್ಪಾಗಿತ್ತು ಅಂತ ಒಂದು ಗಿಲ್ಟಿ ಫೀಲಿಂಗಲ್ಲಿ, ಒಂದು ಕಾನ್ಷಿಯಸ್ನೆಸ್ನಲ್ಲಿ ಪಶ್ಚಾತ್ತಾಪ ಮತ್ತು ಪ್ರಾಯಶ್ಚಿತ್ತ ಭಾವದಿಂದ ಸಮಾಜಕ್ಕೆ ಬಂದು ಸಮಾಜದಲ್ಲಿ ವಿಲೀನವಾಗಲಿ ಅಂತಲ್ವಾ ಜೈಲಿರೋದು. ಸುಧಾರಣಾ ಕೇಂದ್ರಗಳು, ಕರೆಕ್ಷನಲ್ ಫೆಸಿಲಿಟೀಸ್, ಜೈಲು. ಸೊ ಹಾಗಾಗಿ ದರ್ಶನ್ ಅಷ್ಟೇ ಅಲ್ಲ, ಅಪರಾಧ ಮಾಡಿ ಜೈಲಿಗೆ ಹೋದವರೆಲ್ಲನೂ ಹೊರಬಂದಾಗ ಅವರು ಉತ್ತಮ ಮನುಷ್ಯರಾಗಬೇಕು, ಅಪರಾಧ ಮಾಡುವ ಯಾವ ಮನಸ್ಥಿತಿ ಅವ್ರಿಗಿರಬಾರ್ದು ಅನ್ನುವ ಕಾರಣಕ್ಕಾಗಿಯೇ ಜೈಲಲ್ಲಿ ಮಾಡಿರೋದು. ಸೊ ಹಾಗಾಗಿ ಅವರು ಬರಲಿ, ಅದೇ ಥರಕ್ಕೆ ಬರಲಿ. ನಿಜವಾದ ಜೈಲಿನ ಆಶಯ, ಜೈಲು ನಿರ್ಮಾಣ ಮಾಡಿರುವ ಆಶಯ
ಅವ್ರದ್ದು ಒಬ್ಬ ವ್ಯಕ್ತಿಯಾಗಿ ಆ ಆಶಯವನ್ನು ಅವರು ಈಡೇರಿಸ್ತಾರೆ ಅಂತ ನಾನು ಭಾವಿಸ್ತೀನಿ.